ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಮೊದಲನೇ ಪಾರ್ಟ್ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದು ಅವತ್ತಿನ ದಿನದ್ದೇ ವಿಡಿಯೋ ಇದು. ಚಿಕ್ಕಣ್ಣ ಸ್ವಾಮಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬಿದನಗೆರೆ ಅಂತ ಬರುತ್ತೆ. ಆಂಜನೇಯ ಸ್ವಾಮಿ ಮತ್ತು ಷಣ್ಮಾತ್ಮ ಎರಡೂ ಇದೆ. ಬಿದನಗೆರೆ ಆಂಜನೇಯ ಅಂತಲೇ ಫೇಮಸ್, ಅದು ತುಂಬಾ ವರ್ಲ್ಡ್ ಫೇಮಸ್ ಆಗಿದೆ. 108 ಅಡಿ ಆಂಜನೇಯ ನೋಡಿ, ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ ಆಂಜನೇಯ. ಅಲ್ಲೆಲ್ಲ ಚಿಕ್ಕಣ್ಣ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅದೇ ರೋಡಲ್ಲೇ ಸ್ವಲ್ಪ ಮುಂದಕ್ಕೆ ಬರಬೇಕು. ಅಲ್ಲಿಂದ ಬಿದನಗೆರೆಗೆ ಬಂದಿದ್ದು. ಬಿದನಗೆರೆ ಅಂತ ಕುಣಿಗಲ್ ಹತ್ರ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದು ಆಂಜನೇಯ, ಎಷ್ಟು ದೂರದಿಂದ ಕಾಣಿಸ್ತಾ ಇತ್ತು ಗೊತ್ತಾ. ಹಾಗಾಗಿ ಅದನ್ನು ವಿಡಿಯೋ ತೊಗೊಳ್ತಾ ಇದ್ದೀನಿ. ಕಾರಲ್ಲಿ ಹೋಗ್ಬೇಕಾದ್ರೆ ತುಂಬಾ ಮೂವ್ ಆಗ್ತಾ ಇರುತ್ತಲ್ವ, ಹಾಗಾಗಿ ನೋಡಿ ಫುಲ್ಲು ಶೇಕ್ ಆಗ್ತಾ ಇದೆ. ಯಾರು ಬೇಜಾರು ಮಾಡ್ಕೊಬೇಡಿ. ನೋಡಿ ಎಷ್ಟು ದೊಡ್ಡ ಆಂಜನೇಯ ಗೊತ್ತಾ. ನೋಡಿದ ತಕ್ಷಣ ಸಖತ್ ಖುಷಿ ಆಯಿತು. ಸುಮಾರು 3-4 ವರ್ಷ ಆಯ್ತೇನಪ್ಪ ಓಪನ್ ಆಗಿ, ಬಟ್ ನಾವು ಹೋಗೋಕ್ಕೆ ಆಗಿರಲಿಲ್ಲ ಗೈ. ಸುಮಾರು ಸರಿ ಅನ್ಕೊತಾ ಇದ್ವಿ ಹೋಗಬೇಕು ಅಂತ, ಬಟ್ ಏನೋ ಹೋಗೋಕ್ಕೆ ಆಗಿರಲಿಲ್ಲ. ಅದು ಹೇಳಿದ್ನಲ್ಲ, ಇದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತು, ಹಾಗಾಗಿ ಹೊರಟ್ವಿ ಅಂತ. ಹಂಗಾಗಿ ಚಿಕ್ಕಣ್ಣ ಸ್ವಾಮಿ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಆಂಜನೇಯ ಮತ್ತು ಷಣ್ಮಾತ್ಮ ಕೈ ಮುಕ್ಕೊಂಬರೋಣ, ಅದೇ ರೋಡಲ್ಲಲ್ವಾ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ಸುತ್ತಮುತ್ತನೂ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿದೆ. ಫುಲ್ ಎಲ್ಲ ಹಸಿರು ಜಮೀನೆಲ್ಲ ಇದೆ. ಮಳೆ ಟೈಮಲ್ಲಿ ಹೋಗ್ಬೇಕು, ಇನ್ನೂ ಸಖತ್ತಾಗಿರುತ್ತೆ. ನೋಡಿ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ ಇವಾಗ. ಪಂಚಮುಖಿ ಆಂಜನೇಯ ಸ್ವಾಮಿ ಇದು. 108 ಅಡಿನೇನೋ ಇದೆ, 108 ಅಡಿ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನವೂ ಅಷ್ಟೇ. ಮತ್ತು ಪ್ರತಿಯೊಂದೂ ಒಂದು ಇದರಲ್ಲಿ ಮಾಡಿದ್ದಾರೆ, ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನೋಡಿ ಇದು ಎಂಟ್ರೆನ್ಸ್, ಒಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶೇಕ್ ಆಗಿದೆ ಗೈಸ್, ಬೇಜಾರು ಮಾಡ್ಕೋಬೇಡಿ. ನನಗೆ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ. ನಮ್ಮನೆಯವ್ರಿಗೆ ವಿಡಿಯೋ ಮಾಡುವಂತ ಕೊಟ್ಟೆ, ಅವ್ರು ಸ್ವಲ್ಪ ಶೇಕ್ ಮಾಡ್ತಾರೆ ಒಂದೊಂದ್ಸರಿ ಹೆಂಗೆ ಓಡಾಡ್ಕೊಂಡು ಮಾಡ್ತಾರಲ್ವ, ಹಂಗಾಗಿ ಆ ಥರ ಆಗಿಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಆಂಜನೇಯ, ತುಂಬಾ ಚೆನ್ನಾಗಿದೆ. ಹಂಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹಣ್ಣುಕಾಯಿ ಅಲ್ಲಿ ಮಾರ್ತಾಯಿದ್ರು. ಅಲ್ಲಿ ಹಣ್ಣುಕಾಯಿ ತೊಗೊಂಡು ಒಳಗಡೆ ಹೋಗಿ, ಒಳಗಡೆ ಅಂದರೆ ನಾವು ಆಂಜನೇಯ ದಂಪತಿ ಸಮೇತ ಇರೋ ಆಂಜನೇಯ ಇದೆ ಇಲ್ಲಿ, ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡ್ವಿ. ನವಗ್ರಹದಲ್ಲೇ ವಿಡಿಯೋ ಮಾಡ್ಕೊಳ್ಳಲಿಲ್ಲ, ಯಾಕಂದರೆ ಸುಮಾರು ಜನ ಹೇಳ್ತಾರೆ ನವಗ್ರಹದಲ್ಲೇ ವಿಡಿಯೋ ಮಾಡ್ಕೋಬಾರ್ದು ಅಂತ. ಯಾಕೆ ಸುಮ್ಮನೆ ಎಲ್ಲರೂ ಹೇಳಿದ ಮೇಲೆ ದೇವ್ರದ್ದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿಲ್ಲ. ಇಲ್ಲಾಂದರೆ ಪ್ರತಿಯೊಂದು ತೋರಿಸ್ತಾ ಇದ್ದೆ. ನವಗ್ರಹಕ್ಕೂ ನವಧಾನ್ಯ ಇಟ್ಟು ಪೂಜೆ ನವಧಾನ್ಯ ತೊಗೊಂಡು ಅಲ್ಲಿ ಪ್ರತಿಯೊಂದು ನವಗ್ರಹದ ದೇವಸ್ಥಾನನೂ ಬೇರೆ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ. ಎಲ್ಲ ಗ್ರಹದ ದೇವಸ್ಥಾನನೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಒಳಗಡೆ ಮಾತ್ರ. ನಿಜವಾಗ್ಲೂ ಹೇಳ್ತೀನಿ, ಯಾವಾಗಾದರೂ ಫ್ರೀ ಇದ್ದಾಗ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ದಾಗ ಖಂಡಿತ ಒಂದ್ಸರಿ ಬಿದನಗೆರೆಗೆ ಹೋಗಿ ಬನ್ನಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ನಾನು ನಿಜವಾಗ್ಲೂ ಇದು ಒರಿಜಿನಲ್ ಆನೆ ಅಂತಲೇ ಅಂದ್ಕೊಂಬಿಟ್ಟೆ, ಬಟ್ ಅದು ಒರಿಜಿನಲ್ ಆನೆ, ಎಲಿಫೆಂಟ್ ಅಲ್ಲ, ಆ ಥರ ಮಾಡಿರೋದಂತೆ. ನಾನು ಅದು ಕಿವಿಯೆಲ್ಲ ಇದು ಮಾಡ್ತಾಯಿತ್ತಲ್ಲ, ಮೂವ್ ಮಾಡ್ತಾಯಿತ್ತಲ್ಲ, ಹಾಗಾಗಿ ನನ್ನ ಮಗ ಬೈತಾಯಿದ್ದು, ಏನಮ್ಮ ಅಷ್ಟು ಗೊತ್ತಾಗಲ್ವ ನಿನಗೆ, ಅದು ಒರಿಜಿನಲ್ ಅಲ್ಲ ಕಣಮ್ಮ ಅಂತ ಹೇಳ್ತಾಯಿದ್ದ. ಆಮೇಲೆ ಹತ್ರಕ್ಕೆ ಹೋಗಿ ನೋಡಿದ ಮೇಲೇ ಗೊತ್ತಾಗಿದ್ದು ನನಗೆ. ಇದು ನೋಡಿ ನವಗ್ರಹದ್ದು ಒಳಗಡೆ ಸ್ವಾಮಿ ಷಣ್ಮಾತ್ಮ ಇರ್ತಾನಲ್ಲ, ಅದು ಎಂಟ್ರೆನ್ಸು ಇದೆ, ಒಳಗಡೆ ಎಂಟ್ರೆನ್ಸು. ಇಲ್ಲಿಂದ ಹೋಗಿ ಅಲ್ಲಿ ಎಳ್ಳು ಬತ್ತಿ ಸಿಗುತ್ತೆ, ಅದನ್ನು ತಗೊಂಡು ದೇವ್ರಿಗೆ ಹಚ್ಬೇಕು ಎಳ್ಳು ಬತ್ತಿ. ಇದೇ ನೋಡಿ ದಂಪತಿ ಸಮೇತ ಆಂಜನೇಯ ಸ್ವಾಮಿ. ನೋಡಿ ಬಿದನಗೆರೆ ಆಂಜನೇಯ ದಂಪತಿ ಸಮೇತನೇ ಇದ್ದಾನೆ ಆಂಜನೇಯ ಸ್ವಾಮಿ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ದಂಪತಿ ಸಮೇತ ಆಂಜನೇಯ ಸ್ವಾಮಿ, ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ನಾನು ಹೇಳಿದ್ನಲ್ಲ ಷಣ್ಮಾತ್ಮಂದು ಮತ್ತು ನವಗ್ರಹ ಸ್ವಾಮಿದು ಅದು ಯಾವುದೂ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಗೈಸ್, ಈಚೆ ಅಷ್ಟೇ ಮಾಡ್ಕೊಂಡಿದ್ದೆ ವಿಡಿಯೋ. ನೋಡಿ ಇದು ಆಂಜನೇಯ ಸ್ವಾಮಿ ದಂಪತಿ ಸಮೇತ ಇರೋದು. ಆ ಷಣ್ಮಾತ್ಮ ಎಲ್ಲರೂ ಕಾಪಾಡಲಿ ನವಗ್ರಹಗಳು ಅಂತ ಕೇಳ್ಕೊತೀನಿ. ಇದು ನೋಡಿ, ಅದಾದಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ನವಧಾನ್ಯ ಇಡೋದನ್ನು ತೋರಿಸೋಣ ಅಂದ್ಕೊಂಡೆ, ಬಟ್ ನನ್ನ ಮಗಾಗಲಿ ನಮ್ಮ ಮನೆಯವರು ಮತ್ತು ಅಲ್ಲೆಲ್ಲ ಸುಮಾರು ಜನ ಯಾರು ತೊಗೊಳ್ತಾರಿಲ್ಲ ವಿಡಿಯೋ, ಹಂಗೆ ಒಬ್ಬರು ಯಾರು ತೊಗೊತಾ ಇದ್ರು ಅಂದ್ಕೊಂಡ್ವಿ. ಆಮೇಲೆ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಿಜವಲ್ಲೂ ನನಗೆ ಎಷ್ಟು ಸುಸ್ತಿತ್ತು ನನಗೆ ಅಂದರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇವತ್ತು ಮತ್ತೆ ಹೋದರೆ ಮತ್ತೇನೋ ಸುಸ್ತಾಗುತ್ತೇನೋ ಅಂದ್ಕೊಂಡೇ ಹೋದ್ವಿ. ಬಟ್ ನಿಜವಾಗ್ಲೂ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಎನರ್ಜಿ ಬಂತು ಅಂದರೆ, ನೋಡಿ ನನ್ನ ಮುಖ ನೋಡಿದ್ರೆ ನಿಮಗೆ ಫಸ್ಟು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನನ್ನ ಮುಖ ನೋಡಿ, ಇವಾಗ ನೋಡಿ ಹೆಂಗಿದೆ ಅಂತ. ದೇವರೇ ಆ ಶಕ್ತಿ ಕೊಟ್ಟ ಅಂತಲೇ ಅನ್ಕೊತೀನಿ ನಾನು. ಅಷ್ಟು ಖುಷಿ ಆಯಿತು ನನಗೆ. ನನ್ನ ಮಗನ ನಮ್ಮಮ್ಮ ಎಲ್ಲ ಬಂದೊಂದ್ಸರಿ ನೋಡ್ಕೊಂಡು ಹೋಗಿದ್ದಾರೆ ಆಂಜನೇಯ ದೇವಸ್ಥಾನನ. ನಾವೇನು ಬಂದಿರಿ, ನಾನು ನಮ್ಮ ಮನೆಯವರಿಬ್ಬರು. ಹಾಗಾಗಿ ಇವತ್ತು ಬಂದ್ವಿ. ಸಖತ್ ಚೆನ್ನಾಗಿದೆ ದೇವಸ್ಥಾನ ಎಲ್ಲನೂ ನೋಡಿ. ಆಮೇಲೆ ಈಚೆ ಬರ್ತಾ ಇದು ಗೋಶಾಲೆ ಇದೆ, ಅಲ್ಲಿ ಹಸುಗಳ್ನೆಲ್ಲ ಸಾಕೊಂಡಿದ್ದಾರೆ. ಸುಮಾರು ಹಸುಗಳಿದೆ, ಅಂದರೆ ಇವಾಗೆಲ್ಲ ಬಾಳೆಹಣ್ಣು ಮತ್ತು ಏನಾದರೂ ಹಸುಗೆ ಏನಾದ್ರು ತಿನ್ನೋಕೆ ಕೊಡ್ತಾ ಇರ್ತಾರೆ ಎಲ್ಲರೂ. ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ. ನಾನು ಶಾರ್ಟ್ಸಲ್ಲಿ ಅಲ್ಲೇ ಹಾಕಿದ್ದೀನಿ ನೋಡಿ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಅದು ವಿಡಿಯೋ. ನಮ್ಮ ಮನೆಯವ್ರಿಗೆ ಅಂದರೆ ಹಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಮಗನಿಗೂ ಅಷ್ಟೇ. ಹಸು ನಾಯಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಸು ಹತ್ರಕ್ಕೆ ಹೋಗಿ ಹೆದರ್ಕೋತಾನೆ ಅವನು. ಬಾಳೆಹಣ್ಣು ಕೊಡು ಅಂದರೆ ನಾನು ಕೊಡಲ್ಲಮ್ಮ, ಭಯ ಆಗುತ್ತೆ ಅಂತ ಅವ್ನಿಗೆ. ಹಸು ಅಲ್ಲಿ ಬೇಕಾದ್ರೆ ಕೊಡ್ತೀನಿ, ಹತ್ರಕ್ಕೆ ಹೋಗಲ್ಲ, ದೂರದಿಂದ ಕೊಡ್ತೀನಿ, ನಿಂತ್ಕೊಂಡು ಕೆಳಗಡೆ ಹಾಕ್ತೀನಿ ತಿನ್ಕೊಳ್ಳುತ್ತೆ ಅಂತಾನೆ. ಬಾಯಿ ಕೊಡು ಅಂದರೆ ಕೊಡಲ್ಲ ಅಂತ. ಆಮೇಲೆ ಕೊಟ್ಟ, ಒಂದೇ ಒಂದು ಬನಾನ ಕೊಟ್ಟ. ತುಂಬಾ ಎಷ್ಟು ಚೆನ್ನಾಗಿ ತಿನ್ಕೊಂತು ಗೊತ್ತಾ ಅದು. ನಮ್ಮನೆಯವ್ರು ಹಂಗಲ್ಲ, ಹತ್ತಕ್ಕೆ ಹೋಗಿ ಅದನ್ನು ಮುದ್ದಿಸಿ ತಿನ್ನಿಸೋದು.
ನೋಡಿ ತೋರಿಸ್ತೀನಿ ಆ ವಿಡಿಯೋನ ನೋಡಿ ಹೆಂಗೆ ಕೊಡ್ತಾನೆ ನೋಡಿ ಹೆಂಗೋ ಅದು ಕರೆಕ್ಟಾಗಿ ಬಾಯಿಗೆ ತಿನ್ಕೊಂತು ಚೆನ್ನಾಗಿ. ನಮ್ಮನೆಯವ್ರು ಹಂಗಲ್ಲ, ನನ್ನ ಮಗ ಸ್ವಲ್ಪ ಹೆದ್ರ್ಕೊಂತಾನೆ ನೋಡಿ. ಪಾಪ ಇದು ಹಸು ತುಂಬಾ ಚಿಕ್ಕದು ಕರು ಇದು. ಒಂದು ವೀಕ್ ಆಗಿದೆಯೇನೋ ಅಂತ ಅನ್ಕೊತೀನಿ, ನನಗೂ ಅಷ್ಟು ಗೊತ್ತಿಲ್ಲ. ಅದು ಪಾಪ ನಾನು ಇದನ್ನು ಬಾಳೆಹಣ್ಣು ಸಿಪ್ಪೆ ಸಮೇತ ಕೊಟ್ಟರೆ ತಿನ್ನೋಕೆ ಆಗ್ತಾಯಿಲ್ಲ ಅದಕ್ಕೆ. ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಪಾಪ ನನ್ನ ಮಗ ಹೇಳ್ದ, ಅಪ್ಪ ಅದನ್ನು ಸುಲ್ಕೊಡಪ್ಪ ತಿನ್ಬೋದೇನು ನೋಡೋಣ ಅಂತ ಅಂದ. ಪಾಪ ಅದಕ್ಕೆ ಆಗ್ತಾಯಿಲ್ಲ ಇದು ಕೊಟ್ಟರೆ ತಿನ್ನೋದಕ್ಕೆ. ಆಮೇಲೆ ನನ್ನ ಮಗ ನಮ್ಮ ಮನೆಯವರಿಬ್ಬರು ಸೇರಿ ಅದನ್ನು ಸುಲಿದ್ಬಿಟ್ಟು ಕೊಟ್ಟರು. ಅವಾಗ ಎಷ್ಟು ಚೆನ್ನಾಗಿ ತಿನ್ನುತ್ತೆ ನೋಡಿ, ನೀವೇ ನೋಡಿ. ಹಾಗೇ ನೋಡಿ ಸುಲಿದ್ಬಿಟ್ಟು ಕೊಟ್ಟಾದ್ಮೇಲೆ ಚೆನ್ನಾಗಿ ತಿನ್ನ ಮಗನ ಅದನ್ನೇ ಅಂದ, ಅಪ್ಪ ಸುಲಿದು ಕೊಡು ಅದಕ್ಕೆ ಚೆನ್ನಾಗಿ ತಿನ್ನುತ್ತೆ. ಅದಕ್ಕೆ ಯಾಕಂದ್ರೆ ಇನ್ನು ಇವಾಗ ಚಿಕ್ಕದಲ್ವಾ ತಿನ್ನೋಕ್ಕಾಗಲ್ಲ ಸಿಪ್ಪೆ ಸಮೇತನೇ ಅಂತ ಅಂದ. ಹಂಗಾಗಿ ನೋಡಿ ಸುಲ್ದು ಕೊಡ್ತಿದ್ದಾರೆ ನಮ್ಮ ಮನೆಯವರು. ಹಸು ಅಂದರೆ ನಮ್ಮ ಮನೆಯವರಿಗೆ ಅದು ಎಷ್ಟು ಇಷ್ಟನೇ ನಿಜವಾಗ್ಲೂ. ನೋಡಿ ಹೆಂಗೆ ಮುದ್ದು ಮಾಡ್ತಾರೆ. ಆ್ಯಕ್ಚುಲಿ ನನಗೂ ಭಯ, ನಾನು ದೂರ ನಿಂತ್ಕೋತೀನಿ, ನನಗೂ ನನ್ನ ಮಗು ಸ್ವಲ್ಪ ಭಯನೇ. ನಮ್ಮ ಮನೆಯವ್ರು ಹಂಗಲ್ಲ, ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಮಗೂ ಇಷ್ಟ, ಬಟ್ ಹತ್ರಕ್ಕೆ ಹೋಗಿ ಎದ್ರುಕೋತೀವಿ ನಾವು ಹಸು ಅದಕ್ಕೆ. ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಆಂಜನೇಯನ ದೇವಸ್ಥಾನ. ನಾನು ನನ್ನ ಮಗ ಒಂದು ವಿಡಿಯೋಗಾಗಲಿ ಸೆಲ್ಫಿಗಾಗಲಿ ಬರಲ್ಲ ಗೈಸ್, ಅವನು ಹೋಗಮ್ಮ ಅಂತಾನೆ. ಯಾವುದೊಂದಕ್ಕೂ ಒಂಥರ ಸುಮ್ಮನೆ ರಮ್ಮ ನಾನು ಬೇಡ ಬೇಡ ಅಂತಲೇ ಇರ್ತಾನೆ. ನಂಗೆ ಒಂದು ಫೋಟೋ ತೊಗೊಳಕ್ಕೋಸ್ಕರ ಅಂತ ನಿಲ್ಲಿಸ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವ್ರು ಒಂದು ಸ್ವಲ್ಪ. ಅದರೊಳೇನೋ ಬೈತಾಯಿದ್ದೆ ನಾಳೆ, ವಿಡಿಯೋ ಮಾಡ್ಕೊತಿದ್ದೆ ನೋಡಲ್ಲಪ್ಪ ಅಂತ. ಆಮೇಲೆ ಮತ್ತೆ ಫೋಟೋ ಸೆಲ್ಫಿ ತಗೊಂಡು ನನ್ನ ಮಗ ನಾನು ನಮ್ಮ ಮನೆಯವರು ಹೊರಟ್ವಿ. ಬಂದು ಅಲ್ಲೇ 6 ಗಂಟೆ ಆಗಿಬಿಟ್ಟಿತ್ತು ಸಂಜೆ. ಮಧ್ಯಾಹ್ನ ಅಲ್ಲಿ ಸ್ವಲ್ಪ ಪ್ರಸಾದ ಚಿಕನ್ ಸಮೀಲ್ ತಿಂದಿದ್ವಿ. ಮತ್ತು ಇಲ್ಲಿ ಬಿದನ್ಗಿರಲ್ಲಿ ಏನು ತಿನ್ನೋಕೆ ಹೋಗಲಿಲ್ಲ, ಇನ್ನೊಂದು ಸರಿ ಬಂದಾಗ ತಿನ್ನೋಣ ಅಂದ್ಬಿಟ್ಟು. ಹಾಗಾಗಿ 6 ಗಂಟೆ ಆಗಿತ್ತಲ್ಲ, ಸ್ನ್ಯಾಕ್ಸ್ ಟೈಮ್ ಬೇರೆ ಅಂದ್ಬಿಟ್ಟು ಮತ್ತೆ ಇನ್ನೇನು ಒಂದೇ ಸರಿ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ನೋಡಿ ಸ್ವಾತಿ ಡೆಲಿಕೇಸಿ ಅಂತ ಕುಣಿಗಲ್ ರೋಡಲ್ಲಿ ಇದೆಯಲ್ಲ ಅದೇ. ಬಂದು ಮತ್ತು ಬೋಂಡಾ ಸೂಪ್ ಒಂದು ಪ್ಲೇಟು, ಮತ್ತು ವಡೆ ಸಾಂಬಾರು, ಮತ್ತು ಅದೇನಪ್ಪ ಆಲೂ ಪಾನಿಪುರಿ ಅಂತ ಅದೇನೋ ಹೇಳ್ತಾರಲ್ಲಪ್ಪ, ದಹಿ ಪುರಿನೋ ಏನೋ ಗೊತ್ತಿಲ್ಲ ಇದು, ಅದು ತೊಗೊಂಡ. ಮತ್ತು ಇದೇನೋ ಸ್ಪ್ಯಾನಿಷು ಗೋಬಿ ಮಂಚೂರಿ ಅಂತೆ. ಇದನ್ನು ನನ್ನ ಮಗನೇ ಎಲ್ಲ ಸೆಲೆಕ್ಟ್ ಮಾಡಿ ಹೇಳ್ತಾ ಇದ್ದೆ ಏನೇನು ಬೇಕು ಅಂತ. ಅದೇನಾಗೋಯ್ತು ಅಂದರೆ ಚಾಟ್ಸೇ ಜಾಸ್ತಿ ಆಗೋಯ್ತು. ಬಟ್ ನಾವೇನು ಮಾಡಿದ್ವಿ, ಚಾಟ್ಸ್ ಆದಮೇಲೆ ಸ್ವಲ್ಪ ಇದನ್ನು ಐಟಮ್ ಕಮ್ಮಿ ತೊಗೋಬೇಕಾಯಿತು. ಇದು ನೋಡಿ ಮಸಾಲೆ ದೋಸೆ ಒಂದೇ ಸಾಕಾಗ್ತಾಯಿತ್ತು ನಮ್ಮ 3 ಜನಕ್ಕೆ ಅನಿಸುತ್ತೆ. ಆಮೇಲೆ ಅಕ್ಕಿ ರೊಟ್ಟಿ ತೊಗೊಂಡೆ ನಾನು. ಅದು 2 ಅಕ್ಕಿ ರೊಟ್ಟಿ ಕೊಟ್ಟು, ನಾನು ಒಂದೇ ಕೊಡ್ತೇನೆ ಅಂದ್ಕೊಂಡು 2 ಕೊಟ್ಟಿದ್ದು ನೋಡಿ ಎಷ್ಟು ದೊಡ್ಡದಿದೆ. ಈರುಳ್ಳಿ ಮಸಾಲೆ ದೋಸೆ, ಏನು ರವೆ ಈರುಳ್ಳಿ ಮಸಾಲೆ ದೋಸೆ. ಆಮೇಲೆ